ಆಗೋಗಿದೆ. ಓಕೆ ಓಕೆ. ಈಗ ನೆಕ್ಸ್ಟ್ ಈ ನೀವು ಟ್ರ್ಯಾಪ್ ಮಾಡಿಸಿದ್ರಲ್ಲ, ಈಗ ನೆಕ್ಸ್ಟ್ ಏನ್ ಪ್ರೊಸೀಜರ್ ಈಗ? ಯಾಕಂದ್ರೆ ಕೆಲವರಿಗೆ ಏನ್ ಭಯ ಇರುತ್ತೆ ಅಂದ್ರೆ ಕೊಟ್ಬಿಡೋಣ ಅತ್ಲಾಗ ಎಷ್ಟು ಕೇಳಿದ್ರು. ಈಗ ನಾನು ಯಾಕಂದ್ರೆ ಒಬ್ಬ ತಹಶೀಲ್ದಾರ್, ವಿಲೇಜ್ ಅಕೌಂಟೆಂಟ್, ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಯಾರೋ ಅವ್ರು ಎಷ್ಟು ಕೇಳಿದ್ರು ಕೊಟ್ಬಿಡೋಣ ಅಂತಿರ್ತಾರೆ. ಯಾಕಂದ್ರೆ ಮುಂದೆ ಕೋರ್ಟು ಕಚೇರಿ ಅಂತ ನಮ್ಗೆ ಅಲಿಯಕ್ಕಾಗಲ್ಲ ಅನ್ನೋದೊಂದು ಭಯ ಇರುತ್ತೆ. ಏನ್ ಪ್ರೊಸೀಜರ್ ಇದೆ ಈಗ ಟ್ರ್ಯಾಪ್ ಆದ್ಮೇಲೆ? ಸರ್ ಏನಿಲ್ಲ, ನೀವು ಟ್ರಾಪ್ ಆದಮೇಲೆ ನಿಮಗೆ ಅದು ಲೋಕಾಯುಕ್ತರು ನಿಮ್ದು ಏನು ಕೆಲಸ ಪೆಂಡಿಂಗ್ ಇದೆಯೋ ಅದು ಮಾಡಿಕೊಡೋ ಜವಾಬ್ದಾರಿ ಲೋಕಾಯುಕ್ತವ್ರದ್ದು. ನೀವು ಯಾರು ಏನು ತಲೆ ಕೆಡಿಸ್ಕೊಳ್ಳೋಂಥ ಇದಿಲ್ಲ. ಇಲ್ಲ ನಿಮ್ಮ ಇದು ಬಂದು ಅವ್ರು ತೊಂದರೆ ಕೊಟ್ಟು ಇದು ಮಾಡೋಂಗಿಲ್ಲ. ಅವ್ರಿಗೆ ಅದರಲ್ಲಿ ಸೆಕ್ಷನ್ಸ್ ಇತ್ತು, ಅವ್ರಿಗೆ ಮತ್ತೆ ಜೈಲಿಗೂ ಕಳಿಸ್ಬೋದು. ಅದ್ರ ಜವಾಬ್ದಾರಿ ಅವ್ರು ತಗೊಳ್ತಾರೆ. ನೀವು ಯಾವುದು ಅದ್ರ ಬಗ್ಗೆ ಎದುರ್ಕೊಂಡು ಇಲ್ಲಿ ಏನು ಮಾಡ್ತಾರೋ ಏನೋ ಅನ್ನೋ ಇದೆಲ್ಲ ಇಲ್ಲ. ಅವ್ರಿಗೆ ನಾವು ಅವ್ರು ಫಸ್ಟ್ ಇದಾಗ್ತಾನೆ ನಮ್ಮ ಕೆಲಸ ಏನಿದೆಯೋ ಅದನ್ನ ಅವ್ರು ಮಾಡಿಕೊಡ್ತಾರೆ. ಇಲ್ಲ ಇವರೇ ಆಟೋಮೆಟಿಕ್ ಅದಾಗುತ್ತೆ ಬಿಡಿ, ಎಲ್ಲ ಲೀಗಲ್ ಇದ್ದಾಗ ಯಾಕಾಗಲ್ಲ ಹೇಳಿ. ಅದು ಬಿಟ್ಟು ಲೋಕಾಯುಕ್ತರದ್ದು ಇದಿರೋದು ಅವ್ರು ಏನು ನಿನ್ನ ಪೆಂಡಿಂಗ್ ವರ್ಕ್ ಇದೆಯೋ ಅದನ್ನೇ ಫಸ್ಟ್ ಅವರು ಪರಿಶೀಲನೆ ಮಾಡಿದೆ. ಅದು ನಿಂದೇನು ನೀನೇನೋ ಇಲ್ಲಿಗಲ್ಲ, ನೀನು ಕರೆಕ್ಟಾಗಿದ್ರೆ ಎಲ್ಲ ಆಗುತ್ತೆ. ಈಗ ನಾವು ಎಲ್ಲ ಈಗ ಆನ್ಲೈನ್ ಇದು ಮಾಡಿ ಫೀಸ್ ಕಟ್ಟಿದ್ದೀನಿ ಸರ್, ಇನ್ನೇನು ಇಟ್ಕೊಳಕ್ ಬರುತ್ತೆ ಅವನು? ಇಲ್ಲ ಹಂಗೂ ಇಟ್ಕೊಂಡು ಇದು ಇದ್ರು ಕೋರ್ಟ್ ಇದೆ ಕಚೇರಿ, ಯಾರು ಇಟ್ಕೊಳಕ್ಕಾಗಲ್ಲ. ಜನ ಅವ್ರಿಗೆ ಅದು ತಲೆಯಲ್ಲಿ ಇದೆ, ಅದು ತೆಗಿಬೇಕು. ಕೆಲಸ ಅದು ಸರ್ ಎಲ್ಲದ್ರಲ್ಲೂ ಅಷ್ಟೇ ಸರ್. ಈಗ ರೆವಿನ್ಯೂಲ್ಲಂತೂ ಇನ್ನೂ ಅವರು ಭಾಗ ಕೇಳ್ತಾರಲ್ಲ, ಎಲ್ಲದ್ರಲ್ಲೂ ಜನಕ್ಕೆ ಅವೇರ್ನೆಸ್ ಬರಬೇಕು. ಕ್ವಶನ್ ಮಾಡ್ಬೇಕು, ಏನಕ್ಕೆ ಏನು ಈಗ ಬೇರೆ ಒಂದು ಮಾಡಿದ್ದು ನಂದು ಯಾಕೆ ನೀನು ಮಾಡಲ್ಲ? ಒಬ್ಬ ಸಾಮಾನ್ಯ ವ್ಯಕ್ತಿ, ಯಾರೋ ಒಂದು ಸಂಬಳ ಪಡ್ಕೊಂಡು ಕಚೇರಿಗೆ ಹೋಗುವಂತ ವ್ಯಕ್ತಿ ಈ ತರ ತಲೆನೋವು ಬೇಡ ಮತ್ತೊಂದು ಅನ್ನೋ ರೀತಿಯಲ್ಲಿ ಯೋಚನೆ ಮಾಡ್ತಾರೆ. ಬಟ್ ಆ ವ್ಯಕ್ತಿನೂ ಕೂಡ ಹೇಗೆ ಸುಲಭವಾಗಿ ಲೋಕಾಯುಕ್ತನ ಅಪ್ರೋಚ್ ಮಾಡ್ಬೋದು? ಕೆಲವರಿಗೆ ಒಂದು ವಿಚಾರ, ಲೋಕಾಯುಕ್ತದವರೇ ಡೀಲ್ ಆಗ್ಬಿಟ್ರೆ, ಈಗ ನಿಮ್ಗೇನೋ ಗೊತ್ತಿತ್ತು ಯಾರೋ ಲೋಕಾಯುಕ್ತ SP ಚೆನ್ನಾಗಿದ್ರು ಅಂತ ಕಾಣಿಸುತ್ತೆ, ಹಾಗಾಗಿ ಅದೇನು ಎಲ್ಲ ಬಹಳ ಸೀಕ್ರೆಸ್ ಅಲ್ಲಿ ನಡೀತು. ಅವ್ರುಗಳೇ ಏನಾದ್ರು ಇಂಟಿಮೇಶನ್ ಕೊಟ್ಟಿದ್ರ ಮಾಡೋ ಚಾನ್ಸಸ್ ಇರುತ್ತಾ ಅಂತ? ನನ್ ಸರ್ ಎಲ್ಲ ಇದೆ, ನಾನು ಯಾವುದನ್ನು ಡಿನೈನ್ ಮಾಡ್ತಿಲ್ಲ, ಎಲ್ಲ ಇದೆ. ನಮ್ಮದೇ ಕೇಸಲ್ಲಿ ಅಯ್ಯಪ್ಪ DC ಇದ್ದಾಗ ಅಲ್ಲಿ SP ADGP ಸೇರಿ ಅವ್ರಿಗೆ ಲೀಕ್ ಮಾಡಿದ್ರು. DC ಹತ್ರ ಹೋದಾಗ ನಮ್ಮ ಫೈಲ್ ಇಟ್ಕೊಂಡೇ ಇದ್ರು. ಏನು ನೀನು ಲೋಕಾಯುಕ್ತ ಹೋದ್ರೆ ಏನು ಮಾಡ್ಬಿಡ್ತೀವಿ ಅಂತ ಕೇಳಿದ್ರು ನಮ್ಗೆ ಓಪನ್ ಆಗಿ. ಅದ್ರ ನಾನು ಕೇಸ್ ಹಾಕಿ ಇದು ಮಾಡಿ ಅವ್ರ ಮೇಲೆ ಕೇಸ್ ಮಾಡೋದೆ, ಅದು ಕೆಲಸನೂ ಇದಾಯಿತು. ಅವರು ಇವನು ಸಸ್ಪೆಂಡ್ ಆದ, ಅಲ್ಲಿ ಲೋಕಾಯುಕ್ತ ಅವರು ಎಲ್ಲ ಅವ್ರದ್ದು ಸಸ್ಪೆಂಡ್ ಆಯಿತು. ಸುಧೀಂದ್ರ ರಾವ್ ಸಾಹೇಬ್ರು ಇದ್ದಾಗ ಕೇಸ್ ಫೈಲು ಮಾಡಿದ್ನಲ್ಲ, SP ಲೆವೆಲ್ ಅದು ಲೋಕಾಯುಕ್ತ ಕ್ಲೋಸ್ ಆಗಿದ್ದೆ ನನ್ನ ಕೇಸಿಂದ. ಅವಾಗ ಅದು ಇತ್ತು, ಅದನ್ನು ಹಾಳು ಮಾಡಿದ್ರು. ನಾವೆಲ್ಲ ಯಾರೋ ಸತ್ಯಹರಿಶ್ಚಂದ್ರರು ಅಂದ್ಕೊಂಡಿದ್ವು, ಸತ್ಯನಾರಾಯಣ ರಾವೆಲ್ಲ ಒಂದು ಕಾಲದಲ್ಲಿ ಅಷ್ಟೇ ಇದರಲ್ಲಿ ಹೆಸರು ಮಾಡಿದ್ದವರು. ಆ ಲೋಕಾಯುಕ್ತ ಹಾಳು ಮಾಡೋಕ್ಕೆ ಅವರೇ ಮೂಲನು. ಅವರು ಶಿವಶಂಕರ್ ಅಂತೇಳಿ SP ಯಡಿಯೂರಪ್ಪನ ಮಕ್ಕಳೆಲ್ಲ ಆದಾಗ ಅವರಿದ್ದಾಗಲೇ ಅವ್ರನ್ನ ಬಿಟ್ಟುಬಿಟ್ಟು ಸುಧೀಂದ್ರ ರಾವ್ ಅವರು ಇವರು ಗಿರೀಶ್ ಮತ್ತು ಅಹಾದ್ ಅಂತೇಳಿ DYSPಗಳಿದ್ರು, ಅವ್ರನ್ನ ಇಟ್ಕೊಂಡು ಜೈಲಿಗೆ ಕಳಿಸಿದ್ದಲ್ಲ. ಅವರೇ ಪೋಸ್ಟಿಂಗ್ ಮಾಡಿಸಿದ್ರು ಸರ್ ಶಿವಶಂಕರ್ಗೆ. ಶಿವಶಂಕರ್ ಶಿವಮೊಗ್ಗದ ಯಡಿಯೂರಪ್ಪನ ದೊಡ್ಡ ಮಗ ಇದ್ರಲ್ಲ, ಅವ್ರು ಹಾಕ್ಸಿದ್ದು ಅವರೇ ಎಲ್ಲ ನೋಡ್ತಾ ಇದ್ದಿದ್ದು. ಅವ್ರಿದ್ರೂ ಅವ್ರನ್ನ ಸೈಡ್ ಲೈನ್ ಮಾಡಿ ಇವರು ಸುಧೀಂದ್ರ ರಾವ್ ಅವರು ಇವ್ರನ್ನ ಇಟ್ಕೊಂಡು ಇವ್ರು ಜೈಲಿಗೆ ಕಳಿಸಿದ್ರಲ್ಲ, ಕಟ್ಟಾ ಸುಬ್ರಹ್ಮಣ್ಯರು ಕಳಿಸಿದ್ರಲ್ಲ. ಹೌದು, ಅದೇ ಕಾನೂನಲ್ಲಿ ಅದೇ ಸೆಕ್ಷನ್ ಕೆಳಗಡೆ ಕಳಿಸಿದಾರಲ್ಲ. ನಾವು ನಂಬಿಕೆ ಇಡ್ಬೇಕು. ಅದರಲ್ಲೂ ಇರ್ತಾರೆ, ಚಾನ್ಸಸ್ ಇರುತ್ತೆ, 100% ಇರುತ್ತೆ. ಅದಕ್ಕೆ ಅಲ್ಲಿ ಯಾರು ಅದೇ ಇಂಪಾರ್ಟೆಂಟ್. ಅದನ್ನು ತಿಳ್ಕೊಬೇಕು. ಈಗ ಅವ್ರಿಗೇನೋ ಗೊತ್ತಿಲ್ಲ ಅಂದ್ರೆ ನಮ್ಮ ಅಂಥವ್ರು ಕೇಳಿದ್ರೆ ನಾವೇನು ಅವ್ರಿಗೆ ಎನಿ ಟೈಮ್ ಏನು ಬೇಕೋ ಅಸಿಸ್ಟ್ ಮಾಡ್ತೀವಿ, ತೊಂದರೆ ಇಲ್ಲ. ಅಲ್ಲಿ ಯಾರು ಆಫೀಸರ್ ಅದು ತಿಳ್ಕೊಬೇಕು. ಅದರಲ್ಲಿ ಎಲ್ಲ ಕಡೆ ಕಳ್ಳರು ಇದ್ದೇ ಇರ್ತಾರೆ ಸರ್. ಅವ್ರನ್ನ ಕಳ್ಳರು ಇರೋ ಕಡೆ ಯಾರು ಒಳ್ಳೆಯವರು ಅನ್ನೋದನ್ನ ನೋಡ್ಕೊಂಡು ನಮ್ಮ ದಾರಿಲಿ ನಾವು ಹೋಗ್ಬೇಕಲ್ಲ. ಆ ಕಳ್ಳರು ಅವ್ರಿಗೂ ನಾವು ಕಾವಲು ಕಾಯ್ಕೋಬೇಕು. ಈಗ ನಾವು ಇಷ್ಟೆಲ್ಲ ಇದ್ದು ಪಾಪ ಅವರೆಲ್ಲ ಈಗ ಅಲ್ಲಿ ನೋಡಿ ಪಾಪ ಇಲ್ಲಿ ಎಂಥ ಪರಿಸ್ಥಿತಿ ಅಂದರೆ, SP ಹತ್ರ ಕಳಿಸೋರು ಇವರು, IG ಅವ್ರು SP ಹತ್ರ ಕಳಿಸೋರು, SP ಬರ್ತಾರೆ. ಅವ್ರು ಯಾರು ಕೇಳಿದ್ರು ಅವ್ರು ಸುನಿಲ್ ನಾಯಕ್ ಅಂತ ಅವ್ರು ಕೇಳಿದ್ರು. ಇಲ್ಲಿ ಪಾಪ ನಾವು ನೋಡಿ ಅವ್ರ ಮೇಲೂ ಈಸ್ ಅ ವೆರಿ ಗುಡ್ ಆಫೀಸರ್ DYSP ಅಲ್ಲಿ ಸುನಿಲ್ ನಾಯಕ್ ಅಂತೇಳಿ ಕರೆದ್ರು. ಇವರು ಜಗದೀಶ್ ನಾಯಕ್, ಅವರು ಸುನಿಲ್ ನಾಯಕ್. ನಾವು ಅವ್ರ ಮೇಲೆ ಭರವಸೆ ಇಡಬೇಕಲ್ಲ ಪಾಪ. ಈಗ ನಾವು ಅವ್ರನ್ನ ಇದು ಮಾಡೋದಲ್ಲ, ಆಮೇಲೆ ಅವ್ರಿಗೆ ಇನ್ನೊಬ್ರು ಅಸಿಸ್ಟೆಂಟ್ ಯಾರೋ ಇನ್ನೊಬ್ರು ನಾಯಕ ಅವ್ರು ಯಾರು ಇರಲಿಲ್ಲ, ಮತ್ತೆ ಇನ್ನೊಬ್ರು ತಗೊಂಡ್ರೆ ಎಲ್ಲ ಮಾಡಿದ್ರು ಬಿಡಿ. ಈಗ ನಾವೆಲ್ಲರೂ ಇದೇ ಕೊಟ್ರೆ ಅಂತ ಅವ್ರ ಮೇಲೆ ನಾವು ಅನುಮಾನ ಪಟ್ರೆ, ಅವಾಗ ಮನುಷ್ಯನ ನೋಡಿದ್ರೆ ನಾವು ಒಂದು ಜಡ್ಜ್ ಮಾಡೋ ಅಷ್ಟು ಇದಿರುತ್ತಲ್ಲ. ಅವರು ಪಾಪ ಅವರೆಲ್ಲ ನಮಗಿಂತಲೂ ಅವ್ರು ಪಾಪ ಬೆಳಗ್ಗೆ ಅಷ್ಟೊತ್ತಿಗೆ ಇದ್ದು ಲಕ್ಷ್ಮಣ ಎಲ್ಲಿ ಏನು ಅಂತೇಳಿ ಅವ್ರಿಗೂ ಜವಾಬ್ದಾರಿ ಕೊಟ್ಟ ಮೇಲೆ ಅವ್ರಿಗೂ ಟೆನ್ಷನ್ ಇರುತ್ತಲ್ಲ ಸರ್. ಪಾಪ ಅವರು ಊಟ ಮಾಡೋದು ಅಷ್ಟೊತ್ತವರೆಗೂ 10 ಗಂಟೆ ಇದಾಯ್ತು, 9 ಗಂಟೆ ಆಯಿತು, ಹೋಗಿ ಬೆಳಗ್ಗೆನೇ ಫೋನ್ ಮಾಡಿ ಅವರು ನಾವು ನಂಬಬೇಕು. ನಾವು ಅವ್ರಿಗೆ
ಎಲ್ಲ ನಾವು ಅಸಿಸ್ಟ್ ಮಾಡಬೇಕು, ಈಗೇನೋ ಕೊಟ್ಬಿಟ್ಟೆ ನೀವೇನು ಮಾಡಿದ್ರಿ ಅಂತ ಉಡಾಪೆ ಮಾತಿರಲ್ಲ ಬಿಡಬೇಕು, ಅವ್ರ ವಿಶ್ವಾಸಕ್ಕೆ ತಗೊಂಡೇ ಮಾಡಬೇಕು. ಎಲ್ಲ ಒಂದು ಸಿಸ್ಟಮ್ ಇರುತ್ತೆ, ಅದು ಆ ಇದರಲ್ಲೇ ಹೋಗ್ಬೇಕು. ಓಕೆ, ಎಲ್ಲ ಇದಿರುತ್ತೆ, ಅದು ಅಲ್ಲಿ ಕಳ್ಳರು ಇರ್ತಾರೆ. ಹೌದು ಈ ಥರ ನಮಗೂ ಅನುಭವ ಆಗಿದೆ. ಹೌದು, ಆದ್ರೆ ಅದಕ್ಕೆ ಪರಿಹಾರನೂ ಇದೆ, ಸಿಕ್ಕಿದೆ. ಕರೆಕ್ಟ್. ನೀವು ಬರ್ದೇನೆ ಮಾಡ್ದೇನೆ ಇದ್ರೆ Correct. ಈಗ ಮೇಜರ್ ಅಮೌಂಟು ಇದು 2 ಕೋಟಿ ಚಿಲ್ಲರೆ ಇದ್ರದ್ದು ಇಷ್ಟು ಅಮೌಂಟ್ದು ಅಂತ ನಾವು ಏನು ಮಾಡ್ಬಿಡ್ತಾರೆ ಅಂದ್ಕೊಂಡಿದ್ರೆ ಈಗ ಆಗಿಲ್ವಾ? ಹೌದು, ಈಗ ನಾವು ಸುಬ್ರಹ್ಮಣ್ಯ ರಾವ್ ಸಾಹೇಬ್ ಅವ್ರಿಗೂ ನಾವು ಹೇಳಬೇಕಲ್ಲ. ಅವರು ಪಾಪ ಎಲ್ಲ ಇಲ್ಲ ಅವ್ರಿಗೆ ಅನಿಸ್ತು. ಈಗ ಸರ್ ಅಲ್ಲಿ ಹೋದಾಗ ಅವ್ರದ್ದು ಇದು ಯೋಚನೆಗಳು ನಮ್ಗೆ ಅಲ್ಲೇ ಗೊತ್ತಾಗುತ್ತೆ. ಅವರೇ ಯೋಚನೆ ಮಾಡ್ತಾರೆ, ಯಾವ ಟೀಮ್ ನಾವು ಇದು ಮಾಡಬೇಕು, ಇಷ್ಟು ದೊಡ್ಡ ಅಮೌಂಟ್ ಇದು 25 ಲಕ್ಷ. ಅವ್ರು ಯಾರೋ ಒಬ್ರು ಬಂದಿಲ್ಲ, ಬೇಡ ಒಂದು ದಿವಸ ಮಾಡ್ಬೋದಾ ಲಕ್ಷ್ಮಣ ಅಂತ ಪರವಾಗಿಲ್ಲ ಸರ್, ನಾನೇನು ಟೈಮ್ ಫಿಕ್ಸ್ ಮಾಡಿ ಈ ಥರ ಅವ್ರು ಗೊತ್ತಾಗುತ್ತೆ ಅಷ್ಟರಲ್ಲೇ. ಎಲ್ಲ ಇದೇ ಕಡೆ ಎಲ್ಲ ಕಳ್ಳರು ಇರ್ತಾರೆ ಸರ್. ಅದನ್ನ ಏನು ಹೆಚ್ಚು ಕಡಿಮೆ ಗೌರ್ಮೆಂಟ್ಗೆ ಪ್ರತಿ ವರ್ಷ 30,000 ಕೋಟಿಯಷ್ಟು ಆದಾಯ ಕೊಡ್ತಾ ಇರುವಂತ, ಯಾಕಂದ್ರೆ ಗೌರ್ಮೆಂಟೇ ಟಾರ್ಗೆಟ್ ಫಿಕ್ಸ್ ಮಾಡಿರೋದು ಅಬ್ಕಾರಿ ಇಲಾಖೆ 2022 ನಾವು ನೋಡ್ದಂಗೆ ಈಗ ಒಂದು 30,000 ಕೋಟಿ ಹತ್ರ ಆಗಿದೆ ಈಗ. ಸೊ ಇದ್ರಲ್ಲಿ ಲಂಚ ಅನ್ನೋದು ಎಷ್ಟು ನಡೆಯುತ್ತೆ ಸರ್? 30 ನಿಮಗೆ ಅದು ಆದಾಯ ಬರ್ತಾರ. ಹೌದು, 30 ಆದಾಯದು ನಾನು ಇಷ್ಟೊತ್ತು ನಾವು ಮಾತಾಡಿದ್ವಿ, ಇಷ್ಟೊತ್ತು ಡಿಸ್ಕಷನ್ ನಿಮ್ಗೆ ಅರ್ಥ ಆಗಿದೆ. ಹೌದು, ಅದ್ಯಾವುದು ನಾನು ವೈಟಲ್ ಕಟ್ಟಿರೋದು ಆದಾಯ ಬರ್ತಾರೋದು 30 ಲಕ್ಷ. 2 ಕಟ್ಟಿದ್ರೆ 25 ಲಕ್ಷ ಬರ್ಬೋದು. ಅದು 25-30 ಲಕ್ಷ ಬರ್ಬೋದು ಬಿಡಿ. 30 ಲಕ್ಷಕ್ಕೆ ಇವ್ರು 2.5 ಕೋಟಿ ಅಂದ್ರೆ ಇನ್ನು ಇದು 30,000 ಕೋಟಿಗೆ 36 ಕೋಟಿಗೆ ಈ ಬ್ರೇವ್ ಎಷ್ಟು ಸಾವಿರ ಕೋಟಿ ಆಯ್ತು ಅಂತ ಲೆಕ್ಕ ಹಾಕೊಳ್ಳಿ ನೀವು. ಇದು ಬಿಟ್ಬಿಡಿ ಸರ್, ಬ್ರೈಬ್ ಎಷ್ಟು ಸಾವಿರ ಕೋಟಿ ಅದನ್ನ ನೋಡಿ, ಪ್ಲಸ್ ಇದು ಬಿಟ್ಬಿಟ್ಟು ಇದ್ರಲ್ಲಿ ಬಿಟ್ಬಿಟ್ಟು ಮಂತ್ಲಿ ಬರೋದು ಅದೆಷ್ಟು ಸಾವಿರ ಕೋಟಿ. ಆ ತಿಂಗಳು ಪಾಪ ಗೊತ್ತಾಗಲ್ಲ, ಯಾರು ಅಲ್ಲಿ ಆಗಿದ್ ಕೊಟ್ಬಿಟ್ಟು ಅದೆಷ್ಟು ಸಾವಿರ ಕೋಟಿ ಆಯ್ತು. ಇದು ವೈಟ್ ಇದೆ, ನೀವು 30,000 ಕೋಟಿ ಹೇಳ್ತೀರಾ. ಬ್ಲಾಕ್ ಅದೆಷ್ಟು? ಯಾರ್ಯಾರು ಮನೆ ಹಾಳು ಮಾಡಿ ತಗೊಳ್ತೀರಾ, ಅದು ಎಷ್ಟು ಮನೆ ಹಾಳು ಮಾಡ್ತೀರಾ, ಎಲ್ಲಿಟ್ಕೊಳ್ತೀರಾ? ಜೀರ್ಣ ಆಗುತ್ತಾ ನಿಮಗೆ? ಎಷ್ಟು ತಿನ್ಬೋದು ಹೇಳಿ? ಇಷ್ಟಿಷ್ಟು ತಿಂದು ಹೆಂಗೆ ಎಲ್ಲ ಥರದ್ದು ಕಾಯಿಲೆ ಬರುತ್ತೆ ನೋಡಿ. ಅವರೆಲ್ಲ DC ಅಲ್ಲಿ ಇದ್ದ ಅಷ್ಟೊತ್ತಿಗೆ ಲಾಸ್ಟ್ ಮಿನಿಟ್ ಜೈಲು ಅಂತ ದಪ್ಪ ಒಂದು ಹಂಗೆ ಬಿದ್ದುಬಿಟ್ಟ, ಮೂರ್ಛೆ ಬಿದ್ದುಬಿಟ್ಟಿದ್ರಲ್ಲ. ಮೂರ್ಛೆ ಬಿಟ್ಟು ನಮಗೆ ಒಂದು ಏನು ಈಗ ಅದು ತಗೋಬೇಕಾದ್ರೆ ಇರ್ಬೇಕು ಸರ್. ನೀವೇನೋ ಹೀಗೆ ಮುರ್ಚೆ ಹೋದ್ರಿ, ಇದನ್ನ ಕೇಳಿ ಎಷ್ಟು ಜನ ಮುರ್ಚೆ ಹೋಗಿರ್ತಾರೆ, ಎಷ್ಟು ಜನದ್ದು ಶಾಪ ತಟ್ಟಿರುತ್ತೆ ನಿಮಗೆ. ಅದನ್ನು ನಿಮ್ಗೆ ಅಲ್ಲೇ ಎಲ್ಲ ಮುಗಿಸ್ಬಿಟ್ಟು ಹೋಗ್ಬೇಕಲ್ಲ. ಏನು ಹೇಳೋದು? ಇನ್ನು ಕೊನೆಯದಾಗಿ ಅಂದ್ರೆ ಈಗ ಕೆಲವೊಂದು ರಿಪೋರ್ಟ್ಸ್ ನಾನು ಈ ಉದ್ಯಮದ ಬಗ್ಗೆ ಕೇಳೋದು, ಈ ಜೆನ್ಜಿ ಜನರೇಷನ್ಸ್ ಇವ್ರು ಕುಡಿಯೋದೆಲ್ಲ ಕಡಿಮೆ ಮಾಡ್ಬಿಟ್ಟಿದ್ದಾರೆ, ಅವರೆಲ್ಲ ಎಕ್ಸೈಸು ಅಥವಾ ಇನ್ಯಾವ್ದಾದ್ರು ಡ್ರಗ್ಸ್ ಅಲ್ಲಿ ಇದಾರೋ ಗೊತ್ತಿಲ್ಲ, ಲಿಕ್ಕರ್ ಕನ್ಸಂಪ್ಷನ್ ಕಮ್ಮಿ ಆಗಿದೆ, ಮುಂದೆ ಬಾರ್ ಬಿಸ್ನೆಸ್ ಎಲ್ಲ ನಡೆಯುತ್ತಾ, ಲಿಕ್ಕರ್ ಬಿಸ್ನೆಸ್ ನಡೆಯುತ್ತಾ ಅಂತೆಲ್ಲ ಬಹಳ ಕೆಲವೊಂದ್ ಕಡೆ ಚರ್ಚೆ ಆಗ್ತಿದೆ. ನೀವು ಅನಲೈಸ್ ಮಾಡ್ದಂಗೆ ನಿಮ್ಮ ಅನುಭವದ ಪ್ರಕಾರ? ಸರ್ 100% ಇಲ್ಲಿ ಸರ್ ಇದಕ್ಕಿಂತಲೂ ಡೇಂಜರ್ ಅದು. ಅದ್ರ ಕಡೆ ಗಮನ ಕೊಡಬೇಕು. ಅದು ಯಾವ ಏನು ಡ್ರಗ್ಸ್ ಅದು ಸರ್ ಸ್ಕೂಲ್ಗಳಲ್ಲಿ ಮಾಡ್ತಾ ಇದ್ದಾರೆ ಸರ್ ಎಲ್ಲ. ಈಗ ನೀವು ಅಲ್ಲಿ ಕಾಲೇಜುಗಳಲ್ಲಿ ಇದರಲ್ಲಿ ನೋಡಿದ್ರೆ ಯಾವ ಲೆವೆಲ್ಗೆ ಅಂದರೆ ಎಲ್ಲ ಅಮಾಯಕರು ಎಲ್ಲಿಂದನೋ ಬರ್ತಾರೆ ಸರ್. ಎಲ್ಲಿಂದ ಪಾಪ ಓದ್ಲಿ ಅಂದ್ಬಿಟ್ಟು ಹೆಣ್ಮಕ್ಳು ಇಲ್ಲಿ ಬಿಟ್ಟು ಇಲ್ಲಿ ಬಂದಾಗ ಇಲ್ಲಿ ಇದರಲ್ಲಿ ಎಲ್ಲ ಏನೋ PGಗಳಲ್ಲಿ ಉಳ್ಕೊಂಡು ಯಾವ ಲೆವೆಲ್ಗೆ ಹೋಗಿದೆ ಅಂದರೆ ಅದು ತುಂಬ ಡೇಂಜರ್ ಸರ್. ಅದ್ರ ಕಡೆ ಗಮನ ಕೊಡಬೇಕು. ಅದು ಅದನ್ನ ಸುಮ್ಮನೆ ಏನೋ ಇಟ್ಟಿದ್ದಾರೆ, 3 ದಿವಸಕ್ಕೆ ಬೇಲಿಂದ ಬರ್ತಾರೆ. ಅದು ಕಾನೂನಲ್ಲಿ ಏನೋ ತಿದ್ದುಪಡಿ ಮಾಡಬೇಕು. ಅದನ್ನು ಅದ್ರ ಬಗ್ಗೆ ತುಂಬ ಅದು ಈಗ ನೋಡ್ತೀವಲ್ಲ ಸರ್, ಅಷ್ಟು 1,000 ಕೋಟಿ ಸಿಗುತ್ತೆ, ಎಲ್ಲೋಗುತ್ತೆ ಸರ್? ಎಲ್ಲ ಪೊಲೀಸು ಎಲ್ಲ ಇನ್ವಾಲ್ವ್ಮೆಂಟ್ ಆಗಿ ಆ ಲೆವೆಲಲ್ಲೆಲ್ಲ ನಡೀತಿದೆ. ಅದ್ರ ಬಗ್ಗೆ ತುಂಬ ಗಮನ ಕೊಡ್ಬೇಕು ಸರ್. ಇದಾದ್ರೂ ಬಿಡಿ, ಈ ಲಿಕ್ಕರ್ ಫ್ಯೂಚರ್ ಇದೆಯಾ ಹೇಗೆ ಅಂತ ಹೇಳ್ಕೊಂಡ್ರೆ ಈ ಮಟ್ಟಕ್ಕೆ ನಡೀತಾ ಇದೆಯಲ್ಲ ಈಗ ಬಿಸ್ನೆಸ್, ಇದು ನಡೆಯುತ್ತಾ ಹೀಗೇನೆ ಸರ್? ನಡೆಯುತ್ತೆ ಈಗ ಸರ್. ಮುಂದೆ ಬೆಂಗಳೂರು ನಾವು 30 ನೀವೇ ನೋಡಿದ್ರ, ಈಗ 10 ವರ್ಷಕ್ಕೂ ಏನೇನು ಬೆಳ್ಕೊಂಡು ಹೋಗಿದೆ. ನೀವು ಬರೀ ನಮ್ಮನ್ನು ನೋಡಿದಾಗಿಂದ ಒಂದು 30 ವರ್ಷದಿಂದ 10 ವರ್ಷಕ್ಕೆ ನೋಡ್ಕೊಳ್ಳಿ, ಯಾವ್ಯಾವ ಲೆವೆಲ್ ಇದೆ, ಏನಿದೆ, ಹೆಂಗಿದೆ ಅಂತ. ಅಲ್ಲೆಲ್ಲ ನಮ್ಮಲ್ಲೆಲ್ಲ ನಾವೆಲ್ಲ ಏನು ಗದ್ದೆ ಹೊಲ ತೋಟ ಎಲ್ಲ ನೋಡಿದ್ರು. ಇವತ್ತು ನಮ್ಮಲ್ಲ ಎಷ್ಟು ರೆಸಿಡೆನ್ಷಿಯಲ್ ಟವರು, ಟಾಲೆಸ್ಟ್ ಸೌತ್ ಇಂಡಿಯನ್ ಸೌತ್ಗೆ ಟಾಲೆಸ್ಟ್ ಟವರು, ಮಾಲುಗಳು ಎಲ್ಲ ಈ ಥರ ಎಲ್ಲ ಚೇಂಜ್ ಆಗ್ತಾ ಇರುತ್ತೆ. ಅದು ಎಲ್ಲ ಬಂದಾಗ ಅದನ್ನೇನು ಅದು ಬೆಳ್ಕೊಂಡು ಹೋಗ್ತಿದ್ದ ವ್ಯಾಪಾರ ಇದಾಗ್ತದೆ ಸರ್. ಬೆಂಗಳೂರಲ್ಲಿ ನೀವು ಕಷ್ಟಪಟ್ಟು ಬದುಕ್ತಿದ್ದು ಹೆಂಗೆ ಬೇಕಾದ್ರೂ ಬದುಕ್ಬೋದು ಸರ್. ನೀವು 10,000ದಲ್ಲಿ ಆರಾಮಾಗಿ ಜೀವನ ಮಾಡ್ಬೋದು, ನೀವು 1 ಲಕ್ಷದಲ್ಲೂ ಮಾಡ್ಬೋದು. ನಮ್ಮ ಲಿಮಿಟ್ಸ್ ತಿಳ್ಕೊಂಡಿರ್ಬೇಕಷ್ಟೇ.
ಬದುಕೋದಕ್ಕೆ ನೀವು ಏನು ನಮ್ಮ ಸಮಸ್ಯೆ ಇಲ್ಲ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ. ಇಲ್ಲೇ ಹೌದು. ಬದುಕಿಲ್ಲ ಅಂದರೆ ಹೌದು. ಈ ಜಗತ್ತಲ್ಲಿ ನೀವೆಲ್ಲರೂ ಹೋಗಲ್ಲ. ಓಕೆ. ಇಷ್ಟು ಈ ಥರ ನಮಗೆ ಈ ಈ ಪ್ರಕೃತಿ ಇದು ಎನ್ವೈರನ್ಮೆಂಟು ಎಲ್ಲಿ ಸಿಗುತ್ತೆ ಹೇಳಿ. ನಾವು ಎಲ್ಲ ಸ್ವಲ್ಪ ಗೊತ್ತಿದ್ದಾಗ ಎಲ್ಲ ಬೇರೆ ಕಂಟ್ರಿಲಿ ಹೋಗಿ ಬಂದಿದ್ದೀವಿ. ಬೆಂಗಳೂರಿಂದ ಇಲ್ಲಿರೋರು ಒಂದು 100 ಕಿಲೋಮೀಟ್ರ್ ಬಿಟ್ಟು ಹೋಗಿ ಇದ್ದು ಜೀವನ ಮಾಡೋಕ್ಕಾಗಲ್ಲ ಸರ್. ಆ ಥರ ಎಲ್ಲ ಥರದ ಜನ ಇದ್ದಾರೆ. ಇದು ಇಲ್ಲಿ ನಮ್ಮಲ್ಲಿ ಇದೇನು ಸ್ವರ್ಗನೇ. ಈಗ ಇದು ನಮ್ಮ ಇಲ್ಲೇ ಏನೋ ಒಂದು ಇದೆ ಸರ್. ನನಗೆ ಎಷ್ಟು ಯಾವ ಏಷ್ಯಾಗ ಇದಕ್ಕೂ ಗೊತ್ತಿಲ್ಲ. ಹೈಯೆಸ್ಟ್ ಪಬ್ಸು ಬಾರ್ಸ್ ಇರೋದಿಲ್ಲಿ ಬೆಂಗಳೂರು ಏಷ್ಯಾದಲ್ಲಿ. ಅಷ್ಟು ಇದೆಲ್ಲ ನಡೀತಿದೆ. ಅದು ಫ್ಯೂಚರ್ ಇದೆ ಅದು ಸರ್. ಈಗೆಲ್ಲ ಫ್ಯಾಷನ್ ಆಗೋಗಿದೆ, ಎಲ್ಲ ನಡೆಯುತ್ತೆ. ಆದರೆ ಇವೆಲ್ಲ ಕಮ್ಮಿ ಮಾಡಿದ್ರೆ ಜನಕ್ಕೂ ನಾವು ಕಮ್ಮಿ ಇದರಲ್ಲಿ ಅವರು ಈಗ ಇದೆಲ್ಲ ನೀವೆಲ್ಲ ಇಷ್ಟೆಲ್ಲ ತೊಗೊಂಡ್ರೆ ಅವ್ರು ಯಾರ ಮೇಲೆ ಹಾಕ್ತಾರೆ ಸರ್? ಯಾಕೆ ಅವ್ರ ಮೇಲೆ ತಾನೇ ಆಗಬೇಕು. ಅದೆಲ್ಲ ಹೋಗುತ್ತೆ, ಅಲ್ಲೇ ಬಂದು ಕುಂತ್ಕೊಳ್ಳುತ್ತೆ. ಇದೇ ಆಗಲಿ ರೆವಿನ್ಯೂಲಾಗಲಿ ನೀವು ಏನು ಮಾಡ್ತಿರೋ ಅವ್ನು ಏನು ಮಾಡಿದ್ರು ಅದ್ರ ಮೇಲೆ ಅವ್ನ ಪರ್ಸೆಂಟೇಜ್ ಇಟ್ಕೊಳ್ತಾರೆ. ಮಿಕ್ಕಿದ್ದೆಲ್ಲ ಇವ್ರ ಮೇಲೆ ತಾನೇ ಹಾಕ್ತಾನೆ. ಇಲ್ಲ ಅವ್ರ ಮನೆ ಇದು ಮಾಡಿಕೊಂಡು ಅವರು ಲಾಸ್ ಮಾಡ್ಕೊಂಡು ನಿಮ್ಗೆ ಮಾಡ್ತಾನೆ. ಆ ಥರ ನಡೆದಿರೋದು ಎಷ್ಟೋ ಮುಚ್ಚು ಹೋಗಿದೆ. ಈಗ ಒಂದು ಇದು ನೋಡ್ತೀರವೋ ಅದು ಎಲ್ಲ ಒಂದು 10% ಇರ್ಬೇಕು ಸರ್. ಅದು ದೊಡ್ಡ ಇದರಲ್ಲಿ ಲಾಸ್ಟ್ ಸ್ಕೇಲಲ್ಲಿ ಮಾಡಿರೋದು. ಬೇರೆಯವರೆಲ್ಲ ಎಷ್ಟೋ ಮಾಡಿ ಎಷ್ಟು ಲೈಸೆನ್ಸ್ ಇದಕ್ಕಿದೆ ಸರ್, ಸೇಲ್ಗಿದೆ. ಸೇಲ್ಗಿದೆ ಅಂತ ನನಗೆ ಕೇಳಿದ್ರು ಸುಮಾರು ಜನ. ಎಲ್ಲಾನು ಅದೇ ರಿವರ್ ಇದೆಯಂತ ಸರ್. ರಿವರ್ ಇದೆ ಅಂತ. ನಾನು CL2 ತಗೊಂಡು ನಾನೇನು ಮಾಡೋದು? ಈ ಬ್ರಿವರ್ ಇದೆ ಅಂತ ನನಗೆ ಕೇಳಿದ್ರು. ಹೌದಪ್ಪ, ಅವ್ನು ಗೊತ್ತಿಲ್ಲ, ಮುಂದೆ ಆದ್ರೂ ಹೇಳೋದಲ್ವಾ ಅಂತ. ಸುಮಾರು ಸೇಲ್ಗಿದೆ. ಈಗ ಆಯ್ತಾ ಸರ್ ನಿಮ್ದು ಲೈಸೆನ್ಸ್? ಸರ್ ಇಲ್ಲ, ಈಗ ಅವರು ಲಾಗಿನ್ ಬಂದು ಈಗ ಹೊಸಬ್ರನ್ನ ಹಾಕ್ಬೇಕಲ್ಲ. ಈಗ ಅವ್ರದ್ದು ಅಲ್ಲಿಗೆ ಮುಗೀತಲ್ಲ, ಲಾಗಿನ್ಸ್ ಕೊಟ್ಟಿದ್ದಾರಲ್ಲ ನಮ್ಮ ತಿಮ್ಮಾಪುರ ಸಾಹೇಬರು. ಲಾಗಿನ್ಗಳು ಅಲ್ಲೇ ಅದು ಇದರಲ್ಲೇ ಹೋಗ್ಬೇಕಲ್ಲ. ಅದಾಗುತ್ತೆ. ಅದೇನು ಎಲ್ಲ ನಾನು ಅಪ್ಲೋಡ್ ಮಾಡಿದ್ದೀನಿ, ಇದು ಕಟ್ಟಿದ್ದೀನಿ. ಸೊ ನಿಮ್ಗೊಂದು ಏನಾದರೂ ಸ್ಪೆಷಲ್ ಅಲೋಕೇಶನ್ ಇರುತ್ತಾ ನೆಕ್ಸ್ಟ್ ಟ್ರ್ಯಾಪ್ ಮಾಡಿಸ್ತಾರೋ? ಹಾಗಾಗಿ ಇವ್ರು ದೇವ್ರು ಮಾಡಿಕೊಟ್ಬಿಡಿ ಬೇಗ. ಅದು ಇದ್ದೇ ಇರುತ್ತೆ, ಅದರಲ್ಲಿ ಏನು ಗೊತ್ತಿರೋದಲ್ವ ಸರ್. ಇದಕ್ಕಿಂತಲೂ ಇನ್ನೂ ಬಂಡ್ರಾಗ್ಬಿಟ್ರೆ ಇನ್ನು ಬೇರೆ ಥರ ಟ್ರೀಟ್ ಮಾಡಬೇಕಾಗುತ್ತೆ. ಕರೆಕ್ಟ್. ಅದೆಲ್ಲ ಏನು ಇಲ್ಲ, ಅದೆಲ್ಲ ಅದನ್ನು ಲೋಕಾಯುಕ್ತರು ನೋಡ್ಕೊಳ್ತಾರೆ. ಅದು ಈ ಫೋನ್ ಕಾನ್ವರ್ಸೇಷನ್ ಬಂತಲ್ಲ, ತಿಮ್ಮಾಪುರ್ ಮಗನ್ಗೂ ಹೋಗ್ಬೇಕು ಏನೋ ಈ ಥರದ ವಿಚಾರ, ಹೌದಾ ಸರ್? ಹೌದು, ಅದು ನಮ್ಮ ಇದ್ರಲ್ಲ. ಅದೇ ಅವರು ಬೇರೆ ಇಲ್ಲ, ಅದು ಬೇರೆ. ಅವ್ರು ಯಾರೋ ಮಂಜುನಾಥ್ ಅಂತೇಳಿ ನಮ್ಮ ಕೇರ್ಪೇಟೆ MLA ಇದ್ರಲ್ಲ, ಅವರು ಮಾಡಿರುವಾಗ ಅದು ಮಾಡಿರೋದು. ಅದು ಒಬ್ರು ಡೆಪ್ಟಿ ಇದ್ದಾರೆ ನಾಗರಾಜ್ ಅಂತೇಳಿ, ಅವರೆಲ್ಲ ವ್ಯವಹಾರ ಮಾಡೋದಂತೆ. ಆ ಇದ್ರಲ್ಲಿ ಆಗಿರೋದು. ನಮ್ಮ ಇದ್ರಲ್ಲಿ ಅವ್ರ ಮಗಂದು ಇನ್ವಾಲ್ವ್ಮೆಂಟ್ ಬಂದಿಲ್ಲ. ಸುಮ್ಮನೆ ಯಾಕೆ ಹೇಳ್ಬೇಕು? ಇದ್ರಲ್ಲಿ ಅವ್ರದ್ದು ನಾವು ಅವ್ರನ್ನ ಡೈರೆಕ್ಟ್ ಮೀಟ್ ಮಾಡಿ ಸರ್. ಡೈರೆಕ್ಟ್ ಮೀಟ್ ಮಾಡಿದ್ರೆ ಸೀದಾ ಕರ್ಕೊಂಬಂದ್ಬಿಡ್ತಿದ್ದೆ ನಾನೇ. ನಾವೇ ಅಲ್ಲಿವರೆಗೂ ಹೋಗಿಲ್ಲ ಅಷ್ಟೇ. ಇವ್ರು ಹೇಳ್ದಾಗ ನಾವು ಪ್ಲಾನ್ ಮಾಡಿದ್ರೆ ನಾವು ಲೋಕಾಯುಕ್ತರು ಹೋಗಿದ್ದೆ. ಅವಾಗ ಹೇಳ್ತೀನಿ, ಮಾತಾಡ್ತೀರಿ ಅಂತಾನು ಕೇಳಿದ್ರು ಅವ್ರು. DC ಪಾಪ ಅವರೇ ಕೇಳಿದ್ರು, ನಾನೇನು ಪ್ರಸ್ತಾಪ ಮಾಡಿದ್ದಲ್ಲ. ಮೈಕ್ರೋಬ್ರಿವ್ ಎಷ್ಟಾಗುತ್ತೆ ಅಂತ ಕೇಳಿದಾಗ ಅವರೇ ಹೇಳಿದ್ರು, ಮಾತಾಡ್ತೀರಾ ನಿಮ್ದು ಹೆಂಗೆ ಏನು ಅಂತೇಳಿ. ತಿಮ್ಮಾಪುರ್ ಮಗನ ಹತ್ರ ಅಲ್ಲ, ಮಗನ ಹತ್ರ ಯಾರ ಹತ್ರ ಅಂತ ಹೇಳಿಲ್ಲ. ನಾನು ಕೇಳಿದ್ರೆ ಹೇಳೋದು ಸರ್. ಅಲ್ಲ, ಆಚೆ ಲೋಕಾಯುಕ್ತ ಇದ್ದಾರೆ, ರೇಡಿಗೆ ಕುಂತಿದ್ದಾರೆ, ಎಲ್ಲಿ ಶಾಡೋ ವಿಟ್ನೆಸ್ ಇದ್ದಾರೆ. ನಾನು ನನ್ನ ಮಗ ಅಲ್ಲಿ ಕುಂತ್ಕೊಂಡು ದುಡ್ಡಿಲ್ಲಿ ಇಟ್ಕೊಂಡಿದ್ದೀವಿ. ಅಲ್ಲಿ ಇದನ್ನೆಲ್ಲ ಎಲ್ಲಿ ಮಾತಾಡೋದು? ಅವ್ರು ಯಾರ ಕರೆದ್ರು ಆ ಗ್ಯಾಪಲ್ಲಿ ಮಾತಾಡಿದ್ದು ಇಲ್ಲ. ಇದರಲ್ಲಿ ಮಾತಾಡೋದು ಎಲ್ಲ ಹೇಳೋರು ಅವರು. ಯಾರಿಗೂ ಯಾರ ಹೆಸರಿಗೆ ಯಾರಿಗೆ ಸರ್ ನನಗೆ ಗೊತ್ತಿತ್ತಲ್ಲ, ಯಾರು ಸರ್ ಮಂತ್ರಿ ಏನು ಸರ್ ಅವ್ರ ಹೆಸರು ಅಂದ್ರೆ ಅದನ್ನು ಹೇಳಿರೋರು. ಈಗ ನಾವು ಈ ಗಡಿಬಿಡಿಲಿ ಇದ್ದೀವಲ್ಲ, ಸದ್ಯ ನಾವು ಹೋಗಿರೋದು ಡ್ರಾಪ್ ಮಾಡಿ ಇದನ್ನು ಹಿಡ್ಕೊಂಬರುವ ಈ ಇದರಲ್ಲಿ ಇದ್ದೀವಿ. ಇಲ್ಲ ಕೇಳಿದ್ರೆ ಎಲ್ಲ ಹೇಳಿರೋರು. ಅದಕ್ಕೂ ಮುಂದೆ ಹಿಂದಿನ ದಿವಸ ಇಲ್ಲಿ SP ಅವ್ರ ಹತ್ರ ಬಂದು ಹೋದ್ವಲ್ಲ, ಅವಾಗ ಸೂಪರ್ಡೆಂಟ್ ಹತ್ರ ಹೋದ್ವಿ. ಅವ್ರೆಲ್ಲ ಹೇಳ್ಬಿಟ್ನಲ್ಲ ಪೂರ್ತಿ. ನಾವೇನು ಕೇಳಿಲ್ಲ ಸರ್. ಏನು ಸರ್ ಬ್ರಿವರ್ ಇದು ಎಷ್ಟು ಅಂದ್ರೆ ಅವನೇ ಹೇಳಿದ್ದು. 1.5 ಇದು ಅದೇನು ನಡೀತೀನಿ ಅದನ್ನ ಹೇಳ್ತಾ ಇದ್ದೀನಿ. ಅವ್ರು ಗಂಟಾ ಘೋಷವಾಗಿ ಅವನೇನು ಯಾರ್ಯಾರಿಗೆ ಎಷ್ಟೆಷ್ಟು ಹೋಗುತ್ತೆ, ಎಲ್ಲೋ ಹೋಗುತ್ತೆ, ಅಲ್ಲಿ ಯಾರ್ಯಾರು ಕೊಡಬೇಕು, ಇಲ್ಲಿ ರೆಗ್ಯುಲರ್ DC ಹೋಗುತ್ತೆ, ಇವ್ರಿಗೇನು ಏನು ಕೊಡಬೇಕು, ಅವರೇ ಫೋನ್ ಮಾಡ್ತಂತೆ. ಏನ್ರಿ ಬಂದಿಲ್ಲ ಇದು ಅಂತಾರೆ. ಅಲ್ಲಿ ನಮ್ಮ DC ಓಕೆ ಸರ್ ನಾನು ನೋಡ್ತೀನಿ ಅಂದರೆ ಕಳಿಸ್ತಾರೆ. ಇಲ್ಲಾಂದರೆ ಅದು ಅಲ್ಲೇ ನಿಂತ್ಕೊಳ್ಳುತ್ತೆ, ಮುಂದೆ ಹೋಗಲ್ಲ ಅಂತ ಹೇಳ್ತಾನೆ. ಅಲ್ಲಿಂದ ಎಕ್ಸೈಸ್ ಆಫೀಸ್ಗೆ ಬರುತ್ತೆ, ಕಮಿಷನರ್ ಆಫೀಸ್ಗೆ. ಅಲ್ಲಿ 4 ಟೇಬಲ್ಲು ಅಲ್ಲಾಗಿ ಕಮಿಷನರ್ ಬರ್ಬೇಕು. ಆಮೇಲೆ ಅಲ್ಲಿ ಮಂತ್ರಿ ಮಿನಿಸ್ಟ್ರದೇ ಮೇಜರ್ ಮಿನಿಸ್ಟ್ರು ಕ್ಲಿಯರ್ ಮಾಡಿದ್ಮೇಲೆ ಈಗ ಅವರೇ ಹೇಳ್ತಾರೆ ಸರ್. ಈ ಒಂದು CL ಮಿನಿಸ್ಟರ್ ಕ್ಲಿಯರ್ ಮಾಡಬೇಕಾ ಸರ್? ಕ್ಲಿಯರ್ ಮಾಡೋದು ಸಿಗ್ನೇಚರ್ ಅಥಾರಿಟಿ ಅವರಿಲ್ಲ ಸರ್. ಇವರು ಎಷ್ಟು ಸಮುದ್ರ ನೀರು ಕುಡಿದು ಬಂದವ್ರೆ. ಇವ್ರು ಸಿಗ್ನೇಚರ್ ಹಾಕ್ಬಿಟ್ಟು ಇವ್ರು ಜೈಲ್ಗೆ ಹೋಗ್ತಾರ? ಇವರು ಈ ಜೀವಜೂರುಗಳು ಇಟ್ಕೊಂಡ್ ಬಂದಿರ್ತಾರೆ.
ಈಗ ಇವ್ರ ಮಾತು ಕೇಳೋರು ಅಂತಾನೆ ಅಲ್ಲಿ ಹಾಕ್ಕೊಳ್ತಾರೆ. ಹೌದು. ಅಲ್ಲಿ ಇವ್ರ ಮನೆಯಿಂದ ಒಬ್ಬನ ಹಾಕ್ತಾರೆ ಸರ್, ಇವ್ನ ಪಿ ಎನ್ ಇವನು ಒಬ್ಬನ ನಾಗರಾಜ ಅಂತ ಯಾರೋ ಇದು ಇಟ್ಟಿದ್ರಂತಲ್ಲಿ, ಅಂಥವ್ನ ಒಬ್ಬನ ಅಲ್ಲಿ ಹಾಕಿರ್ತಾರೆ. ಇಲ್ಲಿ ಏನು ಬಂದ್ರು ಇಲ್ಲಿ ಕ್ಲಿಯರ್ ಆದ ಅವ್ರು ಓಕೆ ಅಂದಮೇಲೆ ಇವ್ನ ಸೈನ್ ಹಾಕೋದು. ಇಲ್ಲಿ ಏನು ಇವ್ರದ್ದು ಅಲ್ಲಿ ಏನೇನು ಬರ್ತಾವೆ ಅದು ಅಲ್ಲೆಲ್ಲ ಲೆಕ್ಕ ಬೇಕಲ್ಲ, ಇವ್ರನ್ನೊಬ್ಬನ ಅಲ್ಲಿ ಹಾಕ್ತಾರೆ. ಎಲ್ಲ ಇದ್ರಲ್ಲೂ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಯಾವ್ಯಾವ್ದು ಬೇಕು ಹೇಳಿ ಎಲ್ಲರೂ ಅಲ್ಲಿ ಇರ್ತಾರೆ ಇವ್ರ ಕಡೆಯವರು. ಈಗೇನು ಎಲ್ಲ ಮನೆ ಎಲ್ಲ ಫೈಲ್ಸ್ CM ಹಾಕ್ತಾರ, ಅಲ್ಲಿ ಅವರು ಟಿಕ್ ಹಾಕಿದ್ರೆ ಇಲ್ಲಿ ಪಾಸ್ ಆಗೋದು. ಅದೆಲ್ಲ ಗೊತ್ತಿರೋದು. ಇಲ್ಲ ನನಗೆ ಬರೋಲ್ಲ, ನನ್ನ ಲಾಗಿನ್ ಬರೋಲ್ಲ, ನಾನು ಇದಿಲ್ಲ, ಕಮಿಷನರ್ ನೋಡ್ಕೋದು ಅದು ಗೊತ್ತಿದೆ. ನಾವು 30-40 ವರ್ಷದಿಂದ ಎಲ್ಲ ಹತ್ತಿರದಿಂದ ನೋಡ್ಕೊಂಡ್ ಬಂದಿದ್ದೀವಿ ಏನು ಅಂತ. ಅವರೇ ಹಾಕೋದು. ನೀವು ಸೈನ್ ಹಾಕಿದ್ರೆ ನೀವು ಜೈಲಿಗೆ ಹೋಗ್ತೀರಾ. ಅವ್ರ ಮನೆ ಹಾಳು ಮಾಡ್ಬಿಟ್ಟು ನಿಮ್ಮ ಮನೆ ತೊಗೊಂಡೋಗಿ ಸುಟ್ಕೇಸ್ ತುಂಬಿಸ್ಕೊಳ್ತೀರಾ. ಅದು ಗೊತ್ತಿಲ್ವ ನಮಗೆ? ಅದು ಗೊತ್ತಿಲ್ದಾಗ ಈಗ ಇಲ್ಲ ನನಗೆ ಲಾಗಿನ್ಗೆ ಬಲ್ಲರಿ ಅವನ ಯಾರ ಮಾಡ್ದ ಸರ್. ಒಬ್ಬ ಇಷ್ಟು ಸೀನಿಯರ್ ಮಂತ್ರಿ ಆಗಿದ್ದಾರೆ, ಇವ್ರು ಮಾತಾಡ್ತಾರೆ. ಅವ್ರದೇ ಡಿಪಾರ್ಟ್ಮೆಂಟಲ್ಲಿ ಒಬ್ಬ ಸೂಪರ್ಡೆಂಟು ಮಾತಾಡಿರೋದು. ಅವ್ನು ಲಾಗಿಲ್ಲ, ಅವ್ನು ಯಾವನ ದಾರಿಲಿ ಹೋಗೋರು, ಅವ್ನಿಗೇನು ಲೋಕಾಯುಕ್ತ ಟ್ರಾಪ್ ಆಗುತ್ತೆ ಅಂತ ಗೊತ್ತಿತ್ತ ಅವನಿಗೆ? ಟ್ರಾಪಿಗೆ ಮುಂದೆ ಅವನ ಹತ್ರ ಮಾತಾಡಿರೋದು 2 ದಿವಸದಿಂದ ಮಾತಾಡಿರೋದು. ಅವನು ಗೊತ್ತಿರೋ ಯಾರು ಮಾತಾಡ್ತಾರೆ ಸರ್? ಒಬ್ಬ ಮಂತ್ರಿ ಮಾತಾಡೋದಂತ ಮಾತಾ? ಅವನೇನು ತಪ್ಪು ಮಾಡಿದಾನೆ ಬಿಡಿ, ಇವನೊಬ್ಬ ಮಂತ್ರಿಯಾಗಿ ಅವನ್ನ ಅಷ್ಟು ಕೀಳಾಗಿ ಮಾತಾಡಿದ್ರೆ ಅವನಿಗೆ ಗೊತ್ತಿತ್ತು ಇವ್ರ ಸಿಸ್ಟಮ್ ಇರೋದು ಮಾತಾಡಿದ್ದಾನೆ. ಅದಕ್ಕೆ ನೀವು ಏನು ಕಂಪ್ಯೂಟರ್ ಲಾಗಿನ್ ಎಲ್ಲ ಅವ್ರಿಗೆ ಏನು ಇದು ಕೊಡ್ತೀರಾ, ಕೋಚಿಂಗ್ ಕೊಡ್ತೀರಾ, ಅದನ್ನ ಮುಂದೆ ಹೇಳ್ಬೇಕು. ಆಯ್ತು ಲವ್ ಕಂತ್ರಿಗಳ ನಮ್ಮ ಹೆಸರುಗಳೆಲ್ಲ ಎಲ್ಲೇ ಹೇಳ್ಬೇಡ್ರಿ, ನಿಮ್ಮದು ಮಾತ್ರ ಹೇಳ್ಕೊಡ್ರಿ, ನಮ್ದು ಹಂಗೆ ಮಗ ತಂದು ಕೊಡ್ರಿ ಅಂತ. ಅವನೇನು ಒಪ್ಕೊಂಡು ಅವನು ಚೀಫ್ ಮಿನಿಸ್ಟರ್, ಅವನು ಆಫೀಸ್ ನಡೆಸ್ತಾರೋ ಅವನು ಮೋಸ್ಟ್ಲಿ ಅವ್ನು DC ಪೋಸ್ಟಿಂಗ್ ಕೊಡ್ಸಿರೋ ಅವನೇ ಸರ್. ತಮ್ಮಣ್ಣ ಇದ್ನಲ್ಲ ಅವನೇ ಪೋಸ್ಟಿಂಗ್ ಕೊಡ್ಸಿರೋದು. ಅವರು ಏನು ಒಳ್ಳೆಯ ಅಂತ ಲೋಕಾಯುಕ್ತರು ಹೋದ್ರೆ ಅಲ್ಲಿ ರೋಪ್ ಹಾಕ್ತಾನೆ ಅವನು. ಅಲ್ಲಿ ಹೋದ್ರೆ ಏನಕ್ಕೆ ಬಂದ್ರಿ ಅಂತ ಹೇಳ್ತಾನೆ. ನೀವು ಬರೋದು ಗೊತ್ತಿತ್ತು ಅಂತಾನಂತೆ ಅವನು. ಅದ್ರಲ್ಲಿ ಅವ್ನು ಹಿಡ್ದಿದ್ ಕೇಳಿ ಸರ್ ಹೆಂಗೆ ಅಂದ್ರೆ, ಇವ್ನು ನೀವು ಒಳಗಡೆ ಹಿಡ್ಕೊಂಡ್ ಬರ್ಬೇಕಾರೆ ಇವನು ನಾವು ಇಲ್ಲಿ ಅಲ್ಲಿ ಹೋಗಿ ಇದು ಅವ್ನು ರೋಡಿಗೆ ಬಂದ್ಬಿಟ್ರೆ ಎದುರುಗಡೆ ಪೊಲೀಸ್ ಸ್ಟೇಷನ್ ಅಲ್ಲಿವರೆಗೆ ಹೋಗಿ ಹಿಡ್ಕೊಂಡ್ ಬಂದಿದ್ದು. ಇವ್ನು ಮೇಲ್ಗಡೆ ಹೋಗಿ ನೋಡಕ್ ಹೋಗಿದ್ದಾನೆ ಬಿಲ್ಡಿಂಗ್ ಮೇಲೆ ಅಂತ. ಎಷ್ಟು ಹುಷಾರಿರ್ಬೇಕು ನೋಡಿ ಅವನು. ಆ ಗ್ಯಾಪಲ್ಲಿ ಇವ್ನು ಒಳಗಡೆ ಕರ್ಕೊಂಬಂದ್ರೆ ಇವನು ಓಡೋಗಿ ಎಲ್ಲೋ ನಾವು ಬಂದು ಇಲ್ಲಿ ಹುಡುಕ್ತಾ ಇದೀವಿ, ಮೊಬೈಲ್ ಎಲ್ಲ ಅಲ್ಲೇ ಬಿಟ್ಬಿಟ್ಟು ಹೋಗಿದ್ದ. ಅದು ಹಿಂದೆಗಡೆ ನಾನು ಅವ್ನ ನಂಬರ್ ಒಂದು ತಗೊಂಡಿದ್ದೆ, ಪರ್ಸನಲ್ ನಂಬರ್ ಕೊಟ್ಟಿದ್ದು. ಅದಕ್ಕೆ ನಾನು ಫೋನ್ ಮಾಡಿರ್ಲಿಲ್ಲ. ಮೊಬೈಲ್ ಇಲ್ಲೇ ಇದೆ, ಅದನ್ನ ಆನಲ್ಲಿ ಇಟ್ಕೊಂಡು ಹೋದ ಅವ್ನ ಪರ್ಸನಲ್ ನಂಬರು. ಅದನ್ನ ಟ್ರ್ಯಾಕಿಂಗ್ ಹಾಕ್ಸಿದೆ. ಇದ್ರಲ್ಲಿ ಸಿಕ್ತ ಸರ್ ಅವನು ಆ ಮೊಬೈಲ್ ಆಫ್ ಮಾಡ್ಕೊಂಡಿದ್ದು ಸಿಗ್ತಾ ಇರ್ಲಿಲ್ಲ. ಸಿಕ್ಕಿದ್ರು 3 ತಿಂಗಳು ನರಕ ನೋಡೋಣ ಬಿಡ್ರಿ, ಅದ್ ಬೇರೆ. ಆ ಮೊಬೈಲ್ ಗೊತ್ತಿಲ್ಲ, ಹೆಂಗೋ ಮೊಬೈಲ್ ಅಲ್ಲೇ ಇತ್ತಲ್ಲ, ನನ್ನ ಮೊಬೈಲ್ ಅವ್ರಿಗೆ ಗೊತ್ತಿಲ್ಲ ಅಂದ್ಬಿಟ್ಟು ಇವನು ಅಲ್ಲೇ ಹೋಗಿ ಯಾರನ್ನ ಕರ್ಸ್ಕೊಂಡು ಬಟ್ಟೆ ತರ್ಸ್ಕೊಳಕ್ಕೆ ಒಯ್ಲಿ ಕಾವಲತ್ತ ಇದ್ದಾಗ ಹಿಡ್ಕೊಂಡ್ ಬಂದಿರೋದು. ಅವ್ನು ಅಷ್ಟು ನಟೋರಿಯಸ್ ಇದ್ದಾನೆ ಇವನು. ಸೊ ಎಲ್ಲ ಕಂಪ್ಲೀಟ್ ಮಾಸ್ಟರ್ ಮೈಂಡ್ ತಮ್ಮಣ್ಣನೇ ಸರ್. ತಮ್ಮಣ್ಣ ಅಂದ್ರೆ ಅವನು ಅಲ್ಲಿಂದ ಎಲ್ಲಾರ್ಗು ಸರ್ ಅಲ್ಲಿ ಮೋಸ್ಟ್ಲಿ ಇವನು ಸರ್ ಇವ್ರಿಗೆಲ್ಲ ಪೋಸ್ಟಿಂಗ್ ಕೊಟ್ಟಿದ್ದಾರೆ ಸರ್. ಚೀಫ್ ಮಿನಿಸ್ಟರ್ ಕೊಡೋದು. ಈಗ DCPಗಳು AC ಯಾರು ಪೋಸ್ಟಿಂಗ್ ಮಾಡ್ತಾರೆ? ಇವ್ರು ಹೋಮ್ ಮಿನಿಸ್ಟರ್ ಮಾಡ್ತಾರಾ? ಹಂಗೆ ಇವರು DCಗಳೆಲ್ಲ ಇವರು ಸೂಪರ್ಡೆಂಟ್ ಇವರೆಲ್ಲ ಮಾಡ್ತಾ ಇರೋದು. ಅಲ್ಲಿ ಅವ್ರ ಕಾವಲಿಗೆ ಒಬ್ಬ ಹಾಕೊಂಡಿದ್ದಾರೆ ಅಲ್ಲಿ. ಸೊ ಇದೆಲ್ಲ ಆಲ್ಮೋಸ್ಟ್ ಈ ಲಂಚದ ಅಮೌಂಟ್ CMಗೆ ಹೋಗ್ತಿದೆ ಅಂತ ಕೆಲವೊಂದು. ಅಲ್ಲಲ್ಲ, ಲಂಚದ ಅಮೌಂಟ್ ಅದು ಟ್ರಾನ್ಸ್ಫರ್. ಇದನ್ನ ನಾನು ಹೇಳ್ತಿಲ್ಲ, ಇದು ಇವ್ರಿಗೆ ಹೋಗುತ್ತೆ, ಅದು ಅವ್ರಿಗೆ ಟಾರ್ಗೆಟ್ ಗೊತ್ತಲ್ಲ ಸರ್. ಈಗ ಎಲೆಕ್ಷನ್ಗಳು ಇವು, ಅದು ನಿಮಗೆ ಗೊತ್ತಿಲ್ಲದೆ ಇರೋದು. ನಾವು ಅದನ್ನೆಲ್ಲ ಮಾತಾಡ್ಕೊಂಡು ಹೋಲಿಸಬಾರ್ದು. ನಮ್ಗೆ ಏನಾಗಬೇಕು, ಜನ ಎತ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಅದನ್ನ ಜನ ಅವೇರ್ನೆಸ್ ಬರಬೇಕು. ಏನು ಯಾವುದು ಇದಿಲ್ಲ, ಏನಾದ್ರು ಇದ್ರೆ ಬೇಕಾದ್ರೆ ನಮ್ದು ನಂಬರ್ ಡಿಸ್ಪ್ಲೇ ಮಾಡಿ ಅದ್ರಲ್ಲಿ ಅವ್ರಿಗೆ ನಮ್ದು ಏನಿದ್ರು ಅಸಿಸ್ಟ್ ಮಾಡ್ತೀವಿ. ಆ ಥರದ್ದು ಏನು ಎದುರ್ಕೊಳ್ಳೋಂಥದ್ದಿಲ್ಲ. ಜನ ಈಚೆ ಬರ್ರಿ, ಎಲ್ಲ ಸರಿ ಹೋಗುತ್ತೆ. ಯಾರಾದ್ರೂ ಇದ್ರ ಬಗ್ಗೆ ಏನಾದ್ರು ಗೊಂದಲ ಇದ್ರೆ ನಾವು ಹೇಗೆ ನೆಕ್ಸ್ಟ್ ಅಪ್ರೋಚ್ ಮಾಡ್ಬೇಕು, ನಂಬರ್ ಹೇಳ್ಬಿಡಿ ಸರ್. ನಿಮ್ ನಂಬರ್ನ ಬೇಕಾದ್ರೆ ಅವ್ರು ಕಾಂಟ್ಯಾಕ್ಟ್ ಮಾಡತ್ತಾರೆ ಸರ್. 9844627227. ಮಿಸ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನಮ್ಮ ಜೊತೆಗೆ ಬಹಳ ಸುದೀರ್ಘವಾಗಿ ಇದೆಲ್ಲ ಹೆಂಗೊಂದು ನೆಟ್ವರ್ಕ್ ರೀತಿ ನಡೆಯುತ್ತೆ ಅನ್ನೋದನ್ನ ನಮ್ಗೆ ವಿವರಿಸಿದ್ರಿ. ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು. ಸೊ ನಾವಿಲ್ಲಿ ತನಕನೂ ಕೂಡ ಈಗ ತಾನೇ ಹೇಳಿದಾಗೆ ಏನಾದ್ರೂ ನಿಮಗೆ ಸಣ್ಣ ಪುಟ್ಟ ಯಾರೋ ಒಂದು ವಿಲೇಜ್ ಅಕೌಂಟೆಂಟ್ ಇಂದ ಹಿಡಿದು PDO ಇಂದ ಹಿಡಿದು ಯಾರಾದ್ರೂ ಈ ತರದ್ ಏನೇ ದೊಡ್ಡ ಕೆಲ್ಸಕ್ಕೆ ಹೋದಂತ ಸಂದರ್ಭದಲ್ಲೂ ಕೂಡ ಯಾರಾದ್ರೂ ಲಂಚ ಅನ್ನುವಂಥದ್ದು ನಿಮ್ಮ ಹತ್ರ ಡಿಮಾಂಡ್ ಮಾಡಿದ್ರೆ, ಇನ್ ಕೇಸ್ ನೀವು ಲೀಗಲ್ ಆಗಿದ್ದಂತ ಸಂದರ್ಭದಲ್ಲಿ ಯಾವುದೇ ರೀತಿಯಾಗಿ ಲಂಚ ಕೊಡುವಂಥದಕ್ಕೆ ಮುಂದಾಗಬೇಡಿ. ಈಗೇನು ಲಕ್ಷ್ಮೀನಾರಾಯಣ ಅವ್ರು ಮಾಡಿದ್ರೆ ಸ್ವಲ್ಪ ರಿಸ್ಕ್ ತಗೊಂಡು ಮಾಡಿದ್ದಾರೆ, ಬಟ್ ಅದರ ಮುಖೇನ ಅವ್ರು ಕೆಲಸ ಮಾಡಿಸ್ಕೊಂಡಿದ್ದಾರೆ.
ಸೊ ನೀವು ಎಲ್ಲದಕ್ಕೂ ನಾನು ಲಂಚನೇ ಕೊಡಬೇಕು ಮತ್ತೊಂದು ಅಂತ ಗೋಗರಿಯೋ ಬದಲು ಈ ರೀತಿಯಾಗಿ ಅಂದ್ರೆ ಸಮಾಜದಲ್ಲಿ ಒಂದು ಪರಿವರ್ತನೆ ತರೋದಕ್ಕೆ ನಿಮಗೂ ಕೂಡ ಒಂದು ಅವಕಾಶ ಇರುತ್ತೆ. ಸೊ ಅದನ್ನೊಂದು ಅವಕಾಶದ ರೀತಿಯಾಗಿ ಬಳಸ್ಕೊಳ್ಳಿ ಅನ್ನುವಂಥದ್ದು ನಮ್ಮ ರಿಕ್ವೆಸ್ಟ್. ಆಮೇಲೆ ಏನಾದರೂ ಗೊಂದಲ ಇದ್ರೆ ಮತ್ತೊಂದಿದ್ರೆ ಅಸಿಸ್ಟ್ ಮಾಡೋದಕ್ಕೆ ಅವರು ಕೂಡ ಸಿದ್ಧ ಇದ್ದಾರೆ. ಹಾಗಾಗಿ ಲಂಚ ಕೊಟ್ಟು ಈ ಸಿಸ್ಟಮ್ನ ಮತ್ತಷ್ಟು ಕರಪ್ಟ್ ಮಾಡೋದ್ರಲ್ಲಿ ನಮ್ದೊಂದು ಕಾಣಿಕೆ ಅನ್ನುವಂಥದ್ದು ಬೇಡ ಅನ್ನುವಂಥದ್ದು ಅಷ್ಟೇ ನಮ್ಮ ಉದ್ದೇಶ ಆಗಿತ್ತು. ಇದಿಷ್ಟು ಈ ಹೊತ್ತಿನ ವಿಶೇಷ ಆಗಿತ್ತು. ನಿರಂತರ ಸುದ್ದಿಗಾಗಿ ನೋಡ್ತಾರೆ TV9 ಡಿಜಿಟಲ್.